ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ಒಂದು ಸ್ವಲ್ಪ ಪ್ರಶ್ನೆ ಜೊತೆ ಬಂದಿದ್ದೀನಿ. ಇನ್ನೇನು ಓಂ ಶಕ್ತಿ ಮಾಲೆ ಹಾಕಿ ಇರುಮುಡಿನ ಸಲ್ಲಿಸುವಂಥ ಟೈಮ್ ಮುಗಿತಾ ಬಂತು. ಅದನ್ನು ಕೂಡ ಕೇಳಿದ್ರಿ, ಎಷ್ಟು ದಿನ ಇದೆ ಅಕ್ಕ, ಇನ್ನೂ ಎಷ್ಟು ಟೈಮ್ ಇದೆ ಅಂತ. ಅದಕ್ಕೆಲ್ಲನೂ ಇವತ್ತು ಉತ್ತರ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ವಿಡಿಯೋ ಎಲ್ಲನೂ ಮಿಸ್ ಮಾಡ್ದಿರ ನೋಡ್ಬೋದು. ಜೊತೆಗೆ ಓಂ ಶಕ್ತಿ ತಾಯಿ ಬಗ್ಗೆ ನಾನು ಎಲ್ಲ ವಿಚಾರನೂ ಡೀಟೇಲಾಗಿ ಪ್ರತಿಯೊಂದು ನೀವು ಕೇಳಿರೋ ಪ್ರಶ್ನೆ ಇರ್ಬೋದು, ಅಥವಾ ನನಗೆ ಗೊತ್ತಿರುವಂಥ ವಿಷಯಗಳಿರ್ಬೋದು, ನಿಮಗಿರುವಂಥ ಡೌಟ್ಸ್ ಇರ್ಬೋದು, ಎಲ್ಲದಕ್ಕೂ ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ. ಅದೆಲ್ಲನೂ ನೀವು ನೋಡ್ಬೋದು. ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ಎಲ್ಲ ವಿಡಿಯೋ ನಿಮಗೆ ಸಜೆಷನ್ ಥರ ಬರ್ತಾ ಹೋಗುತ್ತೆ. ಎಲ್ಲನೂ ಮಿಸ್ ಮಾಡ್ದಿರ ನೋಡ್ಬೋದು, ಆಯಿತಾ. ಇವತ್ತು ಮೊದಲನೇ ಪ್ರಶ್ನೆ ಏನಂದರೆ, ಇನ್ನೂ ಎಷ್ಟು ದಿನ ಟೈಮ್ ಇದೆ ಮಾಲೆ ಹಾಕಿ ಇರುಮುಡಿ ಸಲ್ಲಿಸೋದಕ್ಕೆ ಅಂತ ಕೇಳಿದ್ದೀರಾ. ಇನ್ನು ಫೆಬ್ರವರಿ 10ನೇ ತಾರೀಕು ತನಕನೂ ಟೈಮ್ ಇದೆ. ನಾನು ಇವತ್ತು ವಿಡಿಯೋ ನಿಮಗೆ ಅಪ್ಲೋಡ್ ಆಗ್ತಾ ಇರೋದು ಫೆಬ್ರವರಿ 4ನೇ ತಾರೀಕು. ಫೆಬ್ರವರಿ 10ನೇ ತಾರೀಕು ತನಕನೂ ಟೈಮ್ ಇದೆ. ಇತರೆ ದಿನಗಳಲ್ಲಿ ನೀವು ಹೋಗಿ ಓಂ ಶಕ್ತಿ ದರ್ಶನನ ಮಾಡ್ಕೊಂಡು ಬರ್ಬೋದು. ಆದರೆ ಇರುಮುಡಿ ಸಲ್ಲಿಸೋದಕ್ಕೆ ಫೆಬ್ರವರಿ 10ನೇ ತಾರೀಕು ತನಕನೂ ಟೈಮ್ ಇದೆ. ಇನ್ನೊಂದು, ಕನಸಲ್ಲಿ ಮಾಲೆ ಹಾಕಿರೋರು ಬಂದರೆ ಏನು ಅರ್ಥ ಅಂತ ಕೇಳಿದ್ದೀರಾ. ಅರ್ಥ ನಾವು ಹುಡ್ಕೊಂಡು ಹೋದರೆ 1000 ಅರ್ಥ ಇದೆ. ಒಂದು ನನಗೆ ಪಾಸಿಟಿವ್ ಆಗಿ ನೀವು ತಿಳ್ಕೊಳ್ಳೋದಿದ್ರೆ, ನಿಮ್ಮನ್ನು ತಾಯಿ ಸನ್ನಿಧಾನಕ್ಕೆ ಕರೀತಾ ಇರ್ಬೋದು. ನೀವು ಮಾಲೆ ಹಾಕ್ಕೊಂಡೇನಾದರೂ ಹೋಗಿ ಬನ್ನಿ, ಅಥವಾ ಹೀಗೆ ಮಾಲೆ ಹಾಕೋರ ಜೊತೆ ಹೋಗಿನೂ ಬರ್ಬೋದು, ಅಥವಾ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ತಾಯಿಯ ದರ್ಶನ ಮಾಡ್ಕೊಂಡು ಬರ್ಬೋದು. ಅಥವಾ ಮಾಲೆ ಹಾಕಿರೋರು ಯಾರಾದರೂ ಇದ್ದರೆ ಅವರ ಆಶೀರ್ವಾದ ಪಡ್ಕೊಳ್ಳಿ. ಅಂದರೆ ಪೂಜಾ ಮಂಡಳಿ ಹತ್ರ ಹೋದರೆ ಅಲ್ಲಿ ಮಾಲೆ ಹಾಕಿರೋರು ಇರ್ತಾರಲ್ವ, ಅವ್ರ ಹತ್ರ ಆಶೀರ್ವಾದ ಪಡ್ಕೊಳ್ಳಿ. ತಾಯಿಗೆ ಆದಷ್ಟು ನಿಮ್ಮ ಕೈಲಾದಷ್ಟು ಕಾಣಿಕೆಯನ್ನು ಕೊಟ್ಟು ಕಳಿಸಿ. ಆ ಥರನೂ ಮಾಡ್ಬೋದು. ಅಕ್ಕ, ಮಾಲೆ ಕಟ್ಟಾಗಿದೆ, ಏನು ಮಾಡೋದು ಅಂತ ಕೇಳಿದ್ದೀರಾ. ಮಾಲೆ ಕಟ್ಟಾಗಿದೆ ಅಂದರೆ ನೀವು ಕೊರಳಲ್ಲಿ ಹಾಕಿದ ಮೇಲೆ ಕಟ್ಟಾಗಿದೆಯಾ, ಅಥವಾ ಮಾಲೆ ಫೋಟೋದಲ್ಲಿರುವಾಗ ಕಟ್ಟಾಗಿದೆಯಾ, ನನಗೆ ಅರ್ಥ ಆಗಿಲ್ಲ. ಅಕಸ್ಮಾತ್ ಕೊರಳಲ್ಲಿ ಹಾಕಿರೋ ಟೈಮಲ್ಲಿ ಕಟ್ಟಾಗಿದೆ ಅಂದ್ಕೊಳ್ತೀನಿ. ಆ ಥರ ಏನಾದರೂ ಆಗಿದ್ದರೆ ಮಾಲೆನ ತೆಗಿಯಕ್ಕೆ ಹೋಗ್ಬಿಡಿ ಕೊರಳಿಂದ, ಹಾಗೇ ಅಲ್ಲೇ ಜಾಯಿಂಟ್ ಮಾಡ್ಕೊಳ್ಳಿ. ಅಕಸ್ಮಾತ್ ಅದೇನಾದ್ರು ಕಟ್ಟಾಗಿ ಕೆಳಗಡೆ ಬಿದ್ದರೆ ಅದನ್ನು ಮತ್ತೆ ತೊಗೊಂಡೋಗಿ ಸನ್ನಿಧಾನ, ಅಂದರೆ ನೀವು ಮಾಲೆ ಹಾಕಿರ್ತೀರಲ್ವ ಪೂಜಾ ಮಂಡಳಿ, ಅಲ್ಲಿ ಹೋಗಿನೇ ಅದನ್ನು ಜಾಯಿಂಟ್ ಮಾಡಿಕೊಂಡು ಮತ್ತೆ ಶಕ್ತಿಗಳ ಹತ್ರ ನಿಮ್ಮ ಕೊರಳಿಗೆ ಹಾಕಿಸ್ಕೊಂಡು ಬನ್ನಿ. ಮಾಲೆ ಸಮಯದಲ್ಲಿ ಹಗಲು ನಿದ್ದೆ ಮಾಡಬಹುದಾ ಅಂತ ಕೇಳಿದ್ದೀರಾ. ನಿಮಗೇನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ನಿದ್ದೆ ಮಾಡಿ. ಆದರೆ ನಿದ್ದೆ ಮಾಡಿ ಎದ್ದ ತಕ್ಷಣ ಮತ್ತೆ ಸ್ನಾನ ಮಾಡಿ ತಾಯಿಗೆ ದೀಪನ ಹಚ್ಚಬೇಕಾಗತ್ತೆ. ಇದು ನೀವು ಯಾವ ಟೈಮಲ್ಲಿ ನಿದ್ದೆ ಮಾಡಿದ್ರೂ ಅದೇ ಮಾಡಬೇಕು. ನೈಟಲ್ಲಿ ನಿದ್ದೆ ಮಾಡಿದ್ರೆ ಹೇಗಿದ್ದರೂ ನೀವು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತೀರಾ. ಅಕಸ್ಮಾತ್ ನೀವು ಮಧ್ಯಾಹ್ನ ಊಟ ಆದಮೇಲೆ ನಿಮಗೇನಾದರೂ ನಿದ್ದೆ ಬರುತ್ತೆ, ಆರೋಗ್ಯ ಸಮಸ್ಯೆ ಇಲ್ಲ ನನಗೆ ಅದು ಹ್ಯಾಬಿಟ್ ಆಗಿಬಿಟ್ಟಿದೆ ಅಂದರೆ ನಿದ್ದೆ ಮಾಡ್ಬೋದು. ಮಾಡಬಾರ್ದು ಅಂತಲೂ ಹೇಳ್ತಾರೆ, ಮಾಡೋರು ಮಾಡ್ತಾರೆ. ಆರೋಗ್ಯ ಸಮಸ್ಯೆ ಇರೋರು ನೀವು ನಿದ್ದೆ ಮಾಡಿದ್ರೆ ಮತ್ತೆ ಎದ್ದು ತಲೆಗೆ ಸ್ನಾನ ಮಾಡಿನೇ ದೀಪ ಹಚ್ಚಬೇಕು ದೇವರಿಗೆ. ಅಕ್ಕ, ಓಂ ಶಕ್ತಿ ಕಲಶ ಎಷ್ಟು ದಿನ ಇಡಬೇಕು, ಮತ್ತು ಯಾವ ದಿನ ವಿಸರ್ಜನೆ ಮಾಡಬೇಕು ಅಂತ ಕೇಳಿದ್ದೀರಾ. ನೋಡಿ, ನೀವು ಮಾಲೆ ಹಾಕಿರೋರಾದರೆ ಓಂ ಶಕ್ತಿ ಪೂಜೆ ಅಂತ ಮನೆಯಲ್ಲಿ ಮಾಡುವಾಗಲೇ ಕಲಶ ಹೂಡೋದು. ಆ ಟೈಮಲ್ಲಿ ನೀವು ಓಂ ಶಕ್ತಿ ಕಲಶ ಅಂತ ಅರಿಶಿನ ದಾರ ಸುತ್ತಿ ಇಟ್ಟರೆ ಅದಕ್ಕೆ ಬೆಸ ಸಂಖ್ಯೆಯಲ್ಲಿ ವಿಸರ್ಜನೆ ಮಾಡಬೇಕಾಗತ್ತೆ. ಅಂದರೆ 5 ದಿನಕ್ಕೆ, 7 ದಿನಕ್ಕೆ, 9 ದಿನಕ್ಕೆ ಆ ರೀತಿಯಲ್ಲಿ ವಿಸರ್ಜನೆನ ಮಾಡ್ತಾರೆ. ಸಮವಾಗಿ ಮಾಡಬಾರ್ದು. ಅಂದರೆ 4 ದಿನಕ್ಕೆ, 6 ದಿನಕ್ಕೆ ಮಾಡಬಾರ್ದು. 5 ದಿನ, 7 ದಿನ ಆ ರೀತಿಯಲ್ಲಿ ಮಾಡಬೇಕಾಗತ್ತೆ. ನೀವು ಕಲಶನ ಇಟ್ಟಿರೋದ್ರಿಂದ ನೀವು ಮಾಲೆ ಹಾಕಿರೋ ಅರ್ಥ ಅಲ್ಲ. ಕಲಶನ ಯಾವತ್ತು ನೀವು ಸ್ಥಾಪನೆ ಮಾಡ್ತೀರಾ ಆ ದಿನದಿಂದ ವಿಸರ್ಜನೆ ಮಾಡೋ ದಿನ ಬಂದು 5, 7, 9 ಈ ರೀತಿಯಲ್ಲಿ ಬೆಸ ಸಂಖ್ಯೆಯಲ್ಲಿ ಇರಬೇಕು, ಸಮವಾಗಿ ಇರಬಾರ್ದು. ಮತ್ತೆ ಕೇಳಿದ್ದೀರಾ, ಮತ್ತೆ ಅದೇ ಪ್ರಶ್ನೆ ಕೇಳಿದ್ದೀರಾ, ಸೂತಕ ಇದ್ದಾಗ ಹೋಗ್ಬೋದಾ ಹೋಗಬಾರ್ದಾ ಅಂತ. ಅದು ಸೂತಕದ ಮೇಲೆ ನಿರ್ಣಯ ಆಗುತ್ತೆ. ಅಂದರೆ ಯಾವ ಥರ ಸೂತಕ, ಹುಟ್ಟು ಸಾವು ಅಥವಾ ಏನಾದರೂ ದೂರದ ಸಂಬಂಧಿ, ಅದೆಲ್ಲನೂ ನಾನು ಡೀಟೇಲಾಗಿ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ. ಮತ್ತು ಸ್ನಾನ ಮಾಡುವಾಗ ಸೋಪು ಶಾಂಪು ಯೂಸ್ ಮಾಡ್ಬೋದು ಸ್ನೇಹಿತರೆ, ಹೇಳಿದ್ದೀನಿ ಅದನ್ನು ಕೂಡ. ಹಿಂದೆ ವಿಡಿಯೋದಲ್ಲೂ ಅದನ್ನು ಹೇಳಿದ್ದೀನಿ. ಮತ್ತೆ ವಿಡಿಯೋಗೆ ಅದೇ ಕಮೆಂಟ್ ಮಾಡ್ತಾ ಇದ್ದೀರಾ. ಮಾಡ್ಬೋದು, ಸೋಪ್ನ ಯೂಸ್ ಮಾಡಿ. ಶಾಂಪೂನು ಯೂಸ್ ಮಾಡ್ತಾರೆ. ನಿಮಗೆ ಇಷ್ಟ ಇದ್ದರೆ ಮಾಡಿ, ಇಲ್ಲಾಂದರೆ ಅರಿಶಿನ ಹಾಕ್ಕೊಂಡು ಸ್ನಾನ ಮಾಡ್ಬೋದು. ಸ್ವಲ್ಪ ನೀರಿಗೆ ಅರಿಶಿನ ಹಾಕ್ಕೊಂಡು ಸ್ನಾನ ಮಾಡಿದ್ರೆ ತುಂಬ ಉತ್ತಮ.
ಮನೆಯಲ್ಲಿ ಅಮ್ಮನವರ ಫೋಟೋ ಇಟ್ಕೋಬಾರ್ದಾ ಅಂತ ಕೇಳಿದ್ದೀರಾ. ಖಂಡಿತ ಮಾಲೆ ಹಾಕೋರು ಇರ್ಬೋದು, ಹಾಕದೇನೆ ಇರ್ಬೋದು. ಇದುವರೆಗೂ ನೀವು ಓಂ ಶಕ್ತಿಗೆ ಹೋಗೇ ಇಲ್ಲ ಅಂದ್ರೂ ಪರವಾಗಿಲ್ಲ, ಮನೆಯಲ್ಲಿ ಓಂ ಶಕ್ತಿ ತಾಯಿಯ ಫೋಟೋನ ಇಟ್ಕೊಳ್ಳಿ, ತುಂಬ ಒಳ್ಳೆಯದು. ತಾಯಿ ಫೋಟೋ ಇದ್ದರೆ ಏನೂ ಕೆಟ್ಟದಾಗಲ್ಲ, ಒಳ್ಳೆಯದೇ ಆಗುತ್ತೆ. ತಾಯಿಯ ಆಶೀರ್ವಾದ ನಿಮ್ಮ ಮೇಲಿರುತ್ತೆ ಸದಾ. ಅದಕ್ಕೆ ನೀವು ಮನೆ ದೇವರಿಗೆ ಪೂಜೆ ಮಾಡುವಾಗ ಅಲ್ಲಿನೂ ಪೂಜೆ ಮಾಡಿ, ಆರತಿ ಮಾಡಿ, ತಾಯಿಗೆ ಫೋಟೋಗೆ ಬೊಟ್ಟನ್ನು ಇಟ್ಬಿಟ್ಟು ಹೂವಿನ ಅಲಂಕಾರ ಮಾಡಿ, ಅಮಾವಾಸ್ಯೆ ಹುಣ್ಣಿಮೆಗಳ ದಿನಗಳಲ್ಲಿ ತಾಯಿಗೆ ಬೇವಿನ ಸೊಪ್ಪಿದ್ರೆ ತಂದು ಹಾಕಿ, ಅಥವಾ ನಿಂಬೆಹಣ್ಣಿನ ಆರತಿನ ಮಾಡೋದು ಅದು ಹೇಗೆ ಅನ್ನೋದನ್ನು ಕೂಡ ನನ್ನ ಚಾನಲಲ್ಲಿ ವಿಡಿಯೋ ಮಾಡಿದ್ದೀನಿ. ಅಕಸ್ಮಾತ್ ಮನೆಯಲ್ಲಿ ಓಂ ಶಕ್ತಿ ಫೋಟೋ ಇದ್ದರೆ 365 ದಿನ ಅಂದರೆ ವರ್ಷ ಪೂರ್ತಿ ದಿನಗಳಲ್ಲಿ ನಾವು ಯಾವ ರೀತಿ ಸರಳವಾಗಿ ತಾಯಿಯ ಫೋಟೋ ಇಟ್ಕೊಂಡಲ್ಲಿ ಪೂಜೆ ಮಾಡ್ಬೋದು ಅನ್ನೋದನ್ನು ಕೂಡ ಡೀಟೇಲ್ ಆಗಿ ತಿಳಿಸಿದ್ದೀನಿ, ಅದನ್ನು ನೋಡಿ. ಇಷ್ಟೇ ಆಗಿತ್ತು ಸ್ನೇಹಿತರೆ ಇವತ್ತಿನ ಪ್ರಶ್ನೆ. ನನ್ನ ಇನ್ನೊಂದು ಚಾನಲಲ್ಲಿ ಇನ್ನಷ್ಟು ಪ್ರಶ್ನೆಗಳಿದ್ದಾವೆ, ಅದನ್ನು ಕೂಡ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಎಲ್ಲ ಪ್ರಶ್ನೆಗೂ ಉತ್ತರ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಮತ್ತೆ ಏನಾದರೂ ಇದೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳೋಣ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗಲೇ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ವಿಡಿಯೋ ಎಲ್ಲನೂ ಮಿಸ್ ಮಾಡ್ದಿರೋ ನೋಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಸ್ನೇಹಿತರೆ, ನಮಸ್ತೆ, ಓಂ ಶಕ್ತಿ.